ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 215ನೇ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಗೋಕರ್ಣೇಶ್ವರ ಮಹಿಮೆ, ವಿಷ್ಣು ಬ್ರಹ್ಮೇಂದ್ರಾದಿಗಳು ಶಂಕರನನ್ನು 3 ಲೋಕದಲ್ಲೂ ಅರಸಿ ಕಾಣದೆ ಕಡೆಗೆ ಶ್ಲೇಷ್ಮಾತಕವೆಂಬ ವನದಲ್ಲಿ ಜಿಂಕೆಯ ರೂಪದಿಂದ ವಿಹರಿಸುತ್ತಿದ್ದ ಆ ಶಿವನನ್ನು ಸಂದರ್ಶಿಸಿದುದು, ತ್ವರೆಯಿಂದ ವಿಷ್ಣು ಬ್ರಹ್ಮೇಂದ್ರರು ಅನುಕ್ರಮವಾಗಿ ಮೃಗದ ಕೊಂಬಿನ ಆದಿ ಮಧ್ಯಾಂತ್ಯ ಭಾಗಗಳನ್ನು ಹಿಡಿದುಕೊಳ್ಳಲು ಆ ಕೊಂಬು 3 ತುಂಡಾಗಿ ಅವರ ಕೈಗೆ ಬಂದುದು, ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ನಿಂತು ಅವರಿಗೆ ಶಿವನು ಹೇಳಿದ ಶೈಲೇಶ್ವರ ಕ್ಷೇತ್ರಾದಿಗಳ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಬ್ರಹ್ಮನು ಹೇಳುತ್ತಾನೆ, ಬಳಿಕ ಇಂದ್ರನು ಎಲ್ಲ ದೇವತೆಗಳ ಸಮೂಹದೊಡಗೂಡಿ ಶಂಕರನು ಎಲ್ಲಿರುವನೆಂದು ಅರಸಲು ಹೊರಡಬೇಕೆಂದು ಆಲೋಚಿಸಿದನು. ಆಮೇಲೆ ದೇವತೆಗಳೆಲ್ಲರೂ ಆ ಮುಂಜವತ್ ಪರ್ವತದಿಂದ ಆ ನಂದಿಯೊಡನೆ ಎದ್ದು ಆಕಾಶ ಮಾರ್ಗದಿಂದ ಬೇಗನೆ ಹೊರಟರು. ರುದ್ರನನ್ನು ಹುಡುಕುವುದರಲ್ಲಿ ಆಸಕ್ತರಾದ
ಆ ದೇವತೆಗಳೆಲ್ಲರೂ ಸ್ವರ್ಗಲೋಕದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ನಾಗಲೋಕದಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ಸುತ್ತಿದರು. ಅದರಿಂದ ಕ್ಲೇಶಗೊಂಡು ಬಹು ಖಿನ್ನರಾದರೇ ಹೊರತು ಅವನಿರುವೆಡೆಯನ್ನು ತಿಳಿಯಲಿಲ್ಲ. ಚತುಸ್ಸಮುದ್ರದವರೆಗೂ ಸಪ್ತದ್ವೀಪಗಳಿಂದ ಕೂಡಿದ ಪರ್ವತ ವನ ಸಹಿತವಾದ ಭೂಮಿಯನ್ನೆಲ್ಲ ಮಹಾಪರ್ವತಗಳ ಗುಹೆಗಳಲ್ಲಿಯೂ ಉನ್ನತ ಶಿಖರಗಳಲ್ಲಿಯೂ ವಿಶಾಲವಾದ ಪೊದೆ ಅಥವಾ ಲತಾಗೃಹಗಳಲ್ಲಿಯೂ ವಿಹಾರಗಳಲ್ಲಿಯೂ ಆ ಹರನನ್ನು ಅರಸುವ ಆ ದೇವತೆಗಳು ಹುಲ್ಲನ್ನು ಕೂಡ 2 ಭಾಗವಾಗಿ ಸೀಳಿ ನೋಡಿದರು. ಆದರೂ ಎಲ್ಲೂ ಆ ಈಶ್ವರನ ಸಮಾಚಾರವೇ ತಿಳಿಯಲಿಲ್ಲ. ಚಿಂತೆಯಿಂದ ಕೂಡಿದ ಮನಸ್ಸುಳ್ಳವರಾಗಿ ಹುಡುಕಿದರೂ ಶಿವನನ್ನು ಕಾಣದಿರಲು ಆ ದೇವತೆಗಳಿಗೆ ಭಯ ಉಂಟಾಯಿತು. ಭೀತರಾದ ಆ ಅಮರರು ಅನ್ಯೋನ್ಯವಾಗಿ ಸೇರಿ ಮಾತನಾಡಿ ಗುರು ಲಾಘವವನ್ನು ಚೆನ್ನಾಗಿ ಆಲೋಚಿಸಿ ನಿರ್ಣಯಿಸಿಕೊಂಡು ನನ್ನನ್ನೇ ಮೊರೆ ಹೊಕ್ಕರು. ಏಕಾಗ್ರ ಮನಸ್ಸಿನಿಂದ ಲೋಕ ಸುಖಕರನಾದ ಆ ಶಂಕರನನ್ನು ಅವನ ವೇಷಭೂಷಣಗಳೊಡನೆ ಧ್ಯಾನಿಸಿದ ನನಗೆ ಎಲ್ಲಿ ಹೇಗೆ ಆ ವೃಷಭಧ್ವಜನನ್ನು ನೋಡಬಹುದೆಂಬ ವಿಚಾರದಲ್ಲಿ ಒಂದು ಉಪಾಯವು ತೋಚಿತು. ಭೂತಲದಲ್ಲಿ ಶ್ಲೇಷ್ಮಾತಕ ವನಪ್ರದೇಶವೊಂದನ್ನು ಬಿಟ್ಟು 3 ಲೋಕಗಳಲ್ಲೂ ಪೂರ್ತಿಯಾಗಿ ಒಂದೆಡೆಯನ್ನೂ ಬಿಡದೆ ನಾವು ಈಶ್ವರನನ್ನು ಹುಡುಕಿದ್ದೇವೆ. ಸುರೋತ್ತಮರೇ, ಬನ್ನಿ, ಆ ಸ್ಥಳಕ್ಕೆ ಹೋಗೋಣ ಎಂದೆನು. ಹಾಗೆ ಹೇಳಿ ಅವರೆಲ್ಲರೊಡನೆ ನಾವು ಆ ದಿಕ್ಕಿಗೆ ಹೊರಟು ವೇಗವಾಗಿ ಸಂಚರಿಸುವ ವಿಮಾನಗಳಿಂದ ಒಡನೆಯೇ ಸಿದ್ಧಚಾರಣ ಸೇವಿತವೂ ಪುಣ್ಯವೂ ಆದ ಶ್ಲೇಷ್ಮಾತಕ ವನವನ್ನು ಸೇರಿದೆವು. ಆ ಶ್ಲೇಷ್ಮಾತಕ ವನದಲ್ಲಿ ಆಶ್ರಮಾರಣ್ಯ ಭಾಗದಲ್ಲೂ ಗುಹೆಗಳಲ್ಲೂ ಬಹು ರಮಣೀಯಗಳೂ ಶುದ್ಧವಾದವೂ ಬಹುಗುಣವುಳ್ಳವೂ ಆದ ಬಗೆ ಬಗೆಯ ಹಲವು ಧ್ಯಾನ ಪ್ರದೇಶಗಳು ಮನೋಹರವಾಗಿದ್ದವು. ವನ ಪಂಕ್ತಿಗಳು ಹೊಳೆಯುತ್ತಿದ್ದವು. ನದಿಗಳು ನಿರ್ಮಲೋದಕವುಳ್ಳವಾಗಿದ್ದವು. ಆ ಶ್ಲೇಷ್ಮಾತಕ ವನವು ಸಿಂಹಗಳು, ಹುಲಿಗಳು, ಕಾಡೆಮ್ಮೆಗಳು, ಬಗೆ ಬಗೆಯ ಕಪಿಗಳು ಇವುಗಳಿಂದಲೂ ಆನೆಗಳ ಗುಂಪಿನಿಂದಲೂ ಮೃಗಗಳ ಗುಂಪಿನಿಂದಲೂ ಗದ್ದಲವುಳ್ಳುದಾಗಿದ್ದಿತು. ಆ ವನದ ಹತ್ತಿರ ಹೋಗಿ ರಥ ವಿಮಾನಾದಿಗಳನ್ನು ಬಿಟ್ಟು ಇಳಿದು ಇಂದ್ರನನ್ನು ಮುಂದೆ ಬಿಟ್ಟುಕೊಂಡು ದೇವತೆಗಳೆಲ್ಲರೂ ಕಾಲುನಡಿಗೆಯಿಂದ ಸಿದ್ಧಾದಿಗಳಿಂದ ತುಂಬಿರುವ ಆ ವನವನ್ನು ಪ್ರವೇಶಿಸಿದರು. ಅಲ್ಲಿ ಗುಹೆಗಳ ಒಳಭಾಗಗಳಲ್ಲೂ ಶಿಖರಗಳಲ್ಲೂ ಮರಗಳ ಇಕ್ಕಟ್ಟುಗಳಲ್ಲೂ ಮೆಲ್ಲ ಮೆಲ್ಲಗೆ ಸರ್ವದೇವಮಯನಾದ ರುದ್ರನನ್ನು ಅರಸುತ್ತ ಆ ದೇವತೆಗಳು ಆ ವನದ ಶುಭಕರವಾದ ಒಂದೆಡೆಯನ್ನು ಹೊಕ್ಕರು. ಅಲ್ಲಿ ಬಾಳೆಯ ಗಿಡಗಳ ಗುಂಪುಗಳಿಂದಲೂ ಹೂ ಬಿಟ್ಟಿರುವ ಮರಗಳಿಂದಲೂ ಸೊಗಸುತ್ತಿರುವ ಹಂಸ ಕುಂದಕುಸುಮ ಚಂದ್ರರಂತೆ ಬೆಳ್ಳಗೆ ಹೊಳೆಯುವ ಗಿರಿ ನದಿಯ ಮರಳು ದಿಣ್ಣೆಯ ಮೇಲೆ ಹೂಗಳ ಸುಗಂಧದಿಂದಲೂ ಮಕರಂದ ಗಂಧದಿಂದಲೂ ಕೂಡಿದ ಮುತ್ತಿನ ಪುಡಿಯಂತಿರುವ ಮಳಲುಗಳಿಂದ ಅಲ್ಲಲ್ಲೇ ಆಡುತ್ತಿರುವ ಮನೋಹರಳಾದ ಒಬ್ಬಳು ಕನ್ಯೆಯನ್ನು ನೋಡಿದರು. ಆ ದೇವತೆಗಳೆಲ್ಲರೂ ಅಲ್ಲಿ ಆಕೆಯನ್ನು ಕಂಡು ಆಕೆಯ ವಿಚಾರವನ್ನು ತಿಳಿಯಲು ನನಗೆ ಪ್ರೇರಿಸಿದರು. ಸರ್ವ ದೇವತೆಗಳಿಗೂ ಮೊದಲನೆಯವನಾದ ನಾನು, ಇದೇನು, ಈಕೆ ಯಾರಾಗಿರಬಹುದು
ಎಂದು ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿದ್ದು, ಈಕೆ ನಿಜವಾಗಿಯೂ ಹಿಮವತ್ ಪುತ್ರಿಯೂ ವಿಶ್ವೇಶ್ವರನ ಪತ್ನಿಯೂ ಆದ ಪಾರ್ವತಿಯೆಂದು ನಿರ್ಧರಿಸಿದೆನು. ಬಳಿಕ ದೇವವರಿಯರೆಲ್ಲರೂ ಆ ಗಿರಿಯ ಉನ್ನತ ಶಿಖರವನ್ನೇರಿ ಅಲ್ಲಿಂದ ಕೆಳಗೆ ನೋಡಿ ಮೃಗಗಳ ಗುಂಪಿನ ನಡುವೆ ರಕ್ಷಕನಂತಿದ್ದ ಸುರೋತ್ತಮನಾದ ಶಂಕರನನ್ನು ಸಂದರ್ಶಿಸಿದರು. ಒಂದು ಕೋಡು, ಒಂದು ಕಾಲು ಉಳ್ಳುದಾಗಿ ಪುಟವಿಟ್ಟ ಚಿನ್ನದಂತೆ ಹೊಳೆಯುವ ಮನೋಹರವಾದ ಮುಖವು, ಕಣ್ಣು ಹಲ್ಲುಗಳು ಇರುವ ಬೆಳ್ಳಗಿರುವ ಉದರ ಭಾಗದಿಂದಲೂ ಬೆನ್ನ ಮೇಲೆ ಬೆಳ್ಳಿಯ ಬಿಳಿಯ ಚುಕ್ಕಿಗಳಿಂದಲೂ ಒಪ್ಪುತ್ತಿರುವ ದಪ್ಪವಾಗಿಯೂ ಎತ್ತರವಾಗಿಯೂ ಇರುವ ನಡುವು, ಹೆಗಲು, ತೆಳ್ಳಗಿರುವ ಭುಜವು, ಕತ್ತು, ತೊಂಡೆಯ ಹಣ್ಣಿನಂತಿರುವ ತುಟಿಯು, ಕೆಂಪಾದ ಬಾಯಿ ನಾಲಗೆಗಳು, ಮೊಳಕೆಯಂತಿರುವ ದಾಡೆಗಳು, ಸೊಗಸಾಗಿರುವ ಮೃಗರೂಪದ ಆ ದೇವನನ್ನು ನೋಡಿ ಸರ್ವ ಪ್ರಯತ್ನದಿಂದಲೂ ಅದನ್ನು ಬೇಗನೆ ಹಿಡಿಯಬೇಕೆಂದು ದೇವತೆಗಳೆಲ್ಲರೂ ಶಿಖರದಿಂದ ನಿಟ್ಟೋಟ ಓಡಿದರು. ಇಂದ್ರನು ಮೊದಲು ಆ ಮೃಗದ ಕೊಂಬಿನ ತುದಿಯನ್ನು ಹಿಡಿದುಕೊಂಡನು. ಪ್ರಣತನಾದ ನಾನು ಕೊಂಬಿನ ಮಧ್ಯಭಾಗವನ್ನು ಹಿಡಿದುಕೊಂಡೆನು. ವಿಷ್ಣುವು ಆ ಮಹಾತ್ಮನ ಶೃಂಗದ ಮೂಲ ಭಾಗವನ್ನು ಹಿಡಿದುಕೊಂಡನು. ಹಾಗೆ ನಾವು ಮೂವರು ಹಿಡಿದುಕೊಂಡ ಆ ಶೃಂಗವು 3 ತುಂಡಾಗಿ ಮುರಿಯಿತು. ಮುರಿದ ತುಂಡುಗಳಲ್ಲಿ ಇಂದ್ರನ ಕೈಯಲ್ಲಿ ಅಂತ್ಯಭಾಗವು, ನನ್ನ ಕೈಯಲ್ಲಿ ಮಧ್ಯಭಾಗವು, ವಿಷ್ಣುವಿನ ಕೈಯಲ್ಲಿ ಆದಿಭಾಗವು ನಿಂತಿತು. ನಾವು 3 ಭಾಗವಾದ ಶೃಂಗವನ್ನು ಹಿಡಿದುಕೊಂಡಿರಲು ಆ ಶೃಂಗವನ್ನು ಕಳೆದುಕೊಂಡ ಆ ಉತ್ತಮ ಮೃಗವು ಅಲ್ಲೇ ಅಂತರ್ಧಾನವಾಯಿತು. ಹಾಗೆ ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ನಿಂತ ದೇವನು ನಮ್ಮನ್ನು ತಿರಸ್ಕರಿಸುತ್ತಾ ಹೇಳಿದನು, ಎಲೈ ದೇವತೆಗಳೇ, ನನ್ನಿಂದ ವಂಚಿತರಾದ ನೀವು ನಿಮಗೆ ದೊರೆತಿರುವ ಶೃಂಗ ಭಾಗಗಳನ್ನು ಪಡೆಯುವಿರಿ. ಸಶರೀರನಾಗಿ ನಿಮಗೆ ವಶನಾಗಿದ್ದ ನಾನು ಇಲ್ಲಿಗೆ ಬಂದಿದ್ದೇನೆ. ಅದರಿಂದ ವಂಚಿತರಾದ ನೀವು ಆ ಶೃಂಗ ಮಾತ್ರದಿಂದಲೇ ತೃಪ್ತರಾಗಿರಿ. ಸಶರೀರನಾದ ನನ್ನನ್ನು ನೀವು ಹಿಡಿದು ಭೂಮಿಯಲ್ಲಿ ನೆಲೆಗೊಳಿಸಿದ್ದರೆ 4 ಪಾದಗಳುಳ್ಳ ಪೂರ್ಣ ಧರ್ಮವು ಪ್ರತಿಷ್ಠಿತವಾಗುತ್ತಿದ್ದಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 215ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.